ಇದು ಯಾವ್ರಪ್ಪ ಇದು? ಹನಗೋಡ್ ಅಲ್ವಾ? ಹನಗೋಡ್ ಹತ್ರ ಕಿರಂಗೂರು ತೋಟ ನಮ್ಮ ಮಧು ಅವ್ರದಲ್ವಾ ಇದು? ಏನು ಚೆಲ್ಲಿದ್ರಪ್ಪ ಇದಕ್ಕೆ? ಹಬ್ಸಣ್ಣು ಚೆಲ್ಲವ್ರೆ. ಈ ಥರ ಅಡಿಕೆಗೆ ಬಿಸಿಲಿಗೋಸ್ಕರ ಈ ಥರ ಬಣ್ಣ ಹೊಡೆದವ್ರೆ. ಏನೇನು ಹೊಡೆದಿದ್ರಿ? ಸುಣ್ಣ, ಬೆಲ್ಲ, ಆಮೇಲೆ ಮೈದಾ, ಮೂರು ಮಿಕ್ಸ್ ಮಾಡ್ಕೊಂಡು ಹೊಡೆದಾರೆ. ಬಟ್ ಸ್ಪ್ರಿಂಕ್ಲಿಯರಲ್ಲಿ ಹೊಡೆದ್ರೆ ಹೋಗುತ್ತಲ್ವನಪ್ಪ ಇದು? ಸ್ವಲ್ಪ ಟೈಮ್ ಇರ್ತದೆ, ಆದರೂ ಸ್ಪ್ರಿಂಕ್ಲರ್ ಮಾಡೋರೆ ಅಂದರೆ ಬಿಸಿಲಿಗೆ ಅವಾಯ್ಡ್ ಆಗಲಿ ಅಂತ. ನೋಡಿ ನೀಟಾಗಿ ಮಾಡಿದರೆ ನೋಡಿ. ಈ ಥರ ಬೇರಿಂದ ದೂರಕ್ಕೆ ಟ್ರ್ಯಾಕ್ಟರ್ ಹೊಡೆದಿದ್ದಾರೆ. ಎಷ್ಟು, 3 ವರ್ಷನಾ? 3 ವರ್ಷ ಆಗಿದೆ ಅಂತೆ. ತೋಟ ತುಂಬ ಚೆನ್ನಾಗಿದೆ. ಅಡಿಕೆಗೆ ಒಳ್ಳೊಳ್ಳೆ, ಈಗ ಇದಕ್ಕೆ ಸಾವಯವ ಗೊಬ್ಬರ ಕೊಡ್ತಾಯಿದ್ದೀವಿ ನೋಡಿ. ಬ್ರಾಂಚಸ್ ಇದು ಬರ್ತಾಯಿದೆ ಈ ಥರ. ಇದೆಲ್ಲ ಹರಳೆಲ್ಲ ಚೆನ್ನಾಗಿ ಕಚ್ಚಿತವೆ ಕಣಪ್ಪ. ಈ ಥರ ಇದೇನು ಆಗಲ್ಲ. ಈ ಥರ ಓಪನ್ ಆಗಿದೆಯಲ್ಲ, ಇದೇನು ಬರ್ದಂಗೆ ನಾವು ಈಗ ಗೊಬ್ಬರ ಕೊಡ್ತಾ ಇರೋದು, ಚೆನ್ನಾಗಿ ನೀಟಾಗಿ ಬರುವಂಥದ್ದು. ನಮ್ಮದು 9902038931 VR ಆರ್ಗ್ಯಾನಿಕ್ ನರ್ಸರಿ, ಕ್ಯಾರನಗರ. ಬಾಳೆಗಿಡ ಸಿಗ್ತವೆ, ಜೊತೆಗೆ ಇವರು ಬಾಳೆಗಿಡನೂ ಕೊಟ್ಟಿದ್ದು ನೋಡಿ. ಇವರು ಟ್ರಂಚ್ ಮಾಡೋರು, ಇಲ್ಲಿ ಹಳ್ಳಕ್ಕೆ ಟ್ರಂಚ್ ಮಾಡೋರೆ. ಈ ಕಡೆ ಒಂದು ತೋಟ ಇದೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡಿಕೆ ತೋಟನ, ಟ್ಯಾಕ್ಟ್ರಿಗಳು ಓಡಾಡೋಂಗೆ. ಆಮೇಲೆ ಇದು ಸ್ಪ್ರಿಂಕ್ಲೇರ್ ಎಷ್ಟಡಿಗಿದೆ? 1, 2, 3, 30 ಅಡಿಗೆ ಒಂದು ಸ್ಪ್ರಿಂಕ್ಲೇರ್ ಮಾಡೋ. ನೀರು ಅಲ್ಲಿ ಗಂಟೆ ಹೊಡಿತದಾ? ನೀರು ನೀಟಾಗಿ ಹೊಡಿತದೆ ನೋಡಿ. ಸ್ಪ್ರಿಂಕ್ಲೇರಿಂಗ್ ಮಾಡಿದ್ದಾರೆ. ಸೊ ಈಗ ರೋಟ್ರಿ ಹೊಡೆದವ್ರೆ, ಮೇಲೆ ರೋಟ್ರಿ ಹೊಡೆದು. ಏನೇನು ಬಿತ್ತಿರೋದು? ಹಬ್ಸಣ್ಣು ಬಿತ್ಕೊಂಡವ್ರೆ ನೋಡಿ. ಇದಕ್ಕೆಲ್ಲ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆ, ನ್ಯೂಟ್ರಿಷನ್ ಕೊಡ್ತಾಯಿದ್ದೀವಿ. ಚೆನ್ನಾಗಿ ಬಂದಿದೆ ನೋಡಿ. ಓಕೆ ನೋಡಿ, ಇದು ಡ್ಯಾಮೇಜ್ ಆಗಿರೋದು. ರೂಟ್ಗಳೆಲ್ಲ ಚೆನ್ನಾಗಿ ಬರೋಕ್ಕೆ ಮಾಡ್ಕೊಂಡಾರೆ. ಮಣ್ಣನ್ನು ಬುಡಕ್ಕೆ ತಳ್ಳಿಲ್ಲ ಅಲ್ವನಪ್ಪ? ನೀವು ಯಾವುದೇ ಕಾರಣಕ್ಕೂ ಬುಡಕ್ಕೆ ಮಣ್ಣನ್ನು ತಳ್ಳಿಲ್ಲ. ಗೊಬ್ಬರನ ಗಿಡ ಸುತ್ತ ಕೊಟ್ಟವ್ರೆ. ನೀಟಾಗಿದೆ, ಬುಡ ಎಲ್ಲ ನೀಟಾಗಿದೆ ನೋಡಿ. ಎಲ್ಲರೂ ಮಣ್ಣೆ ಯಾರಾಕ್ಸ್ತಾರೆ, ಅದಕ್ಕೆ ಯಾರಾಕ್ಬಾರ್ದು. ಹಿಂಗೆ ಪ್ಲೈನಾಗಿ ಬಿಡಬೇಕು, ಗಿಡ ಮೇಕ್ ಬರೋಲ್ಲ. ಕೆಲವೊಂದು ಡ್ಯಾಮೇಜ್ ಆಗಿತ್ತಲ್ಲ ಅದು. ಬಂದೆ ಯಾವುದೊಂದು ಸಣ್ಣದಲ್ಲಿ ಗಿಡ ಇದ್ದಾಗ ನೋಡಿ, ಇದು ಸಣ್ಣದಲ್ಲಿ ಗಿಡ ಇದ್ದಾಗ ಟ್ಯಾಕ್ಟ್ರ್ ಹೊಡೆದಿರೋದು ಡ್ಯಾಮೇಜ್ ಅನ್ನಿಸ್ತದೆ. ಅಥವಾ ಇದು ಸೂರ್ಯನ ಕಿರಣ ಈ ಕಡೆ ಬಿದ್ದಿರೋದು. ಸೂರ್ಯನ ಕಿರಣ ಈ ಕಡೆಯಿಂದಲ್ಲ, ಅದು ಸೂರ್ಯ ಮುಳುಗೋದು ಈ ಕಡೆಯಿಂದ ಮುಳುಗ್ತಾ ಇದ್ದಾಗ ಹಂಗಾಗಿರ್ತದೆ. ನೋಡಿ ಈ ಥರ ಒಣಗ್ತಾ ಇರ್ತದೆ. ಅದಕ್ಕೆ ಸುಣ್ಣನ ಹೊಡ್ಕೊಂಡಿದ್ದಾರೆ. ಇದೆಲ್ಲ ನೋಡಿ ಈ ಥರ ಒಣಗ್ತಾ ಇದೆ. ಇದಕ್ಕೆ ಈಗ ಹೊಡಿಬೇಕಾ? ಈಗ ಇದಕ್ಕೆ ಹೊಡಿಬೇಕು ನೋಡಿ. ಇದು ಡ್ಯಾಮೇಜ್ ಸೂರ್ಯನ ಕಿರಣದ ಇದು ಆಗಿರೋದು. ಈ ಕಡೆ ಪಶ್ಚಿಮ ಭಾಗದಲ್ಲಿ ಹಿಂಗೆ. ಇದಕ್ಕೆ ನಾವೇನು ಮಾಡ್ತೀವಿ ಗೊತ್ತಾ? ಈ ತೆಂಗಿಂದು ಗರಿ ಬತ್ತಲ್ಲ, ಅಡಿಕೆದು ಅಡಿಕೆ ಪಟ್ಟೆನೇ ಕಟ್ಟಿಸ್ಬಿಡ್ತೀವಿ ಅಲ್ಲಿಗೆ. ಅಂದರೆ ಅಷ್ಟೊಂದು ಅಡಿಕೆ ಪಟ್ಟೆ ಸಿಗ್ಲಿಲ್ಲ ಅಂದಾಗ ಸುಣ್ಣ ಹೊಡೆದಿರೋದು ಚೆನ್ನಾಗಿದೆ.